ಮೊದಲು ಸ್ನೇಹಿತರು ಮತ್ತು ಸಂಘಟನೆಗಳ ಬಳಗದ ವತಿಯಿಂದ 7ನೇ ವರ್ಷದ ಪ್ರಾದೇಶಿಕ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಕೃಷ್ಣರಾಜ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ದ ಟಿವಿ5 ಕನ್ನಡ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಎಎಸ್ ಅವರಿಗೆ ಪ್ರಾದೇಶಿಕತೆ ಪ್ರತಿಪಾದಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ವೇಳೆ ಅಖಂಡ ಕರ್ನಾಟಕ ಏಕೀಕರಣ 2.0 ಮತ್ತು ಕನ್ನಡ ಸಮುದ್ರ ಅಭಿಯಾನಕ್ಕೂ ಕೂಡ ಚಾಲನೆ ನೀಡಲಾಯಿತು. ಈಗಾಗಲೇ ಬಂದು ಈ ಕಾರ್ಯಕ್ರಮದ ಅಂದವನ್ನ ಹೆಚ್ಚಿಸಿರ್ತಕ್ಕಂಥ ವಿಶೇಷವಾಗಿ ನನಗೆ ಬಹಳ ಚೆನ್ನಾಗಿರುವಂತ ಅವರು ಅಷ್ಟೇ ನಿಮ್ಮ ಎಲ್ಲರೂ ಸಹ ಪ್ರತಿಯೊಂದನ್ನು ಸಹ ಮಾತನಾಡಿದ ಆಗೋದಿದೆ. ಭೂಪಟವನ್ನ ನೋಡ್ತಾ ಇದ್ದಾರೆ, ಎಲ್ಲಿ ಬಿಟ್ಟಿದ್ದಾರೆ ಅನ್ನೋದು ಇರ್ಲಿ. ಮುಂದೆ ಸೈನಿಕರಿದ್ದಾರಲ್ಲ, ಅದು ರೂಪೇಶ್ ರಾಜಣ್ಣ ಅವರು ಅದರಲ್ಲಿ ಬ್ರಿಗೇಡಿಯರು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಕರ್ನಲ್ ಇವರಾಗಿ ರಸ್ತೆ ನಿಂತು ಈ ಸೈನ್ಯವನ್ನು ಮುನ್ನಡೆಸ್ತಾ ಇರ್ತಾರೆ. ಇನ್ನೊಂದು ಕಡೆ ಇದರ ಹಿನ್ನೆಲೆಯಾಗಿ ಒಂದು ಸಾಹಿತ್ಯದ ಮನಸ್ಸು ಬೇಕು, ಒಂದು ಕಾನೂನಾತ್ಮಕ ಮನಸ್ಸು ಬೇಕು. ಬ್ರೈನಿಯಾಗಿ ಕನ್ನಡವನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಮುನ್ನಡೆಸ್ಕೊಂಡು ಹೋಗಬಹುದು, ವಿಶ್ವದಾದ್ಯಂತದ ಕನ್ನಡ ಕುಲಧರ್ಮದವರನ್ನ ಬಳಗವನ್ನ ಹೇಗೆ ಒಗ್ಗೂಡಿಸಬೇಕು ಅಂತ ಬಂದಾಗ, ಕಾನೂನಾತ್ಮಕ ಹೋರಾಟಗಳು ಅಂತ ಬಂದಾಗ, ಆ ಕಾನೂನು ಮನಸ್ಸುಗಳು, ಆ ಬರವಣಿಗೆಯ ಮನಸ್ಸುಗಳು, ಜಾಗೃತ ಮನಸ್ಸುಗಳಿದೆಯಲ್ಲ, ಅದನ್ನ ಬಹುಶಃ ಈ ಕನ್ನಡ ಕುಲಧರ್ಮ, ಕನ್ನಡ ಮೊದಲು ಈ ಒಂದು ಬಳಗ ಇದೆಯಲ್ಲ, ಈ ಬಳಗ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅವ್ನು ಕೇಳಿದೆ ಬಂದಾಗ, ಇವೆಲ್ಲ ಏನ್ ಮಾಡ್ಕೊಂಡಿದ್ದೀರಿ, ನಿಮ್ಗೆಲ್ಲ ಯಾರು ಹಣ ಕೊಡ್ತಾರೆ, ಈ ಹೋರಾಟಗಳು ಮಾಡಬೇಕು ಅಂತ ಹಣ ಬೇಕಾಗುತ್ತೆ ಅಂತ ಕೇಳಿದಾಗ ಅವ್ರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು, ಇಲ್ಲ ಸರ್ ನಮ್ ದುಡ್ಡಲ್ಲಿ ನಾವು ಮಾಡ್ತಾ ಇದೀವಿ ಅಂತ. ಆ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಾನು ಒಂದು ಕವಿವಾಣಿ ನೆನಪಾಯಿತು. ಒಳ್ಳೆಯವನಾಗಿದ್ದರೆ ಸಾಲದು, ಒಳ್ಳೆಯದನ್ನ ಮಾಡಬೇಕು ಅಂತ. ಕನ್ನಡಿಗನಾಗಿದ್ದರೆ ಸಾಲದು, ಕನ್ನಡಕ್ಕಾಗಿ ಏನನ್ನಾದ್ರೂ ಮಾಡಬೇಕು ಅಂತ. ಇದು ಬಹಳ ಮುಖ್ಯ. ಇದು ನಾನು ಕನ್ನಡಿಗ ಕಂಡೋರ್ ಮಕ್ಕಳು ಬಾವಿಗೆ ಬಿಡ್ಲಿ, ಯಾಳ ನೋಡೋಣ, ನೋ 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 ತಪ್ಪು. ಕನ್ನಡಕ್ಕೆ ನನ್ನ ಶಕ್ತಿಯಲ್ಲಿ, ನನಗಿರ್ತಕ್ಕಂಥ ಅವಕಾಶದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ನಾವು ವಾಹಿನಿಯಲ್ಲಿ ಕೂತಾಗ ಕನ್ನಡ ಗಡಿ ವಿಚಾರ ಇತ್ತಲ್ಲ, ಆ ಗಡಿ ಪ್ರಾಧಿಕಾರಕ್ಕೆ ಯಾರನ್ನು ನಿಲ್ಲಿಸಿರಲ್ಲ ಸರ್ಕಾರ. ಅಶೋಕ್ ಚಂದ್ರಗಿ ಸರ್, ನಾನು ಕನಿಷ್ಠ ಪಕ್ಷ ಒಂದು 7ರಿಂದ 10 ಡಿಬೇಟ್ ಮಾಡಿದ್ದೀವಿ ಇದೇ ವಿಚಾರಕ್ಕೆ. ಅಲ್ಲ, ಇಷ್ಟೊಂದು ಕೇವಲವಾಗ್ಬಿಟ್ಟಿದ್ಯಾ, ಗಡಿ ಪ್ರಾಧಿಕಾರ ಅಂತ ಮಾಡಿದ್ಯಾಕೆ, ಒಬ್ಬ ಅಧ್ಯಕ್ಷರು ಬೇಡವಾ? ಬೆಳಗಾವಿಯಲ್ಲಿ ಅಲ್ಲಿ ಮರಾಠರ ವೈಭವೀಕರಣ ಆಗ್ತಾ ಇದೆ, ಕನ್ನಡಿಗರ ತುಚ್ಛೀಕರಣ ಆಗ್ತಾ ಇದೆ. ನವೆಂಬರ್ 1 ಬಂದ್ರೆ ಆ ಕಪ್ಪು ಬಟ್ಟೆ ಕಟ್ಕೊಂಡು ನಮ್ಮ ನೆಲದಲ್ಲಿ ಪರೇಡ್ ಮಾಡಕ್ ಅವಕಾಶ ಕೊಡುವಂತಹ ನಿಸ್ತೇಜ ಮನಸ್ಸುಗಳು ನಮ್ಮಲ್ಲಿ ಇದೆಯಾ? ಆ ಪ್ರಶ್ನೆಗಳು ಬಂದಾಗ ಬಹಳ ಉಗ್ರವಾಗಿ, ನಾನು ಯೂಟ್ಯೂಬ್ ಅಲ್ಲಿ ಹೋಗಿ ಬೇಕಾದ್ರೆ ನೀವು ನೋಡಬಹುದಾಗುತ್ತೆ, ಬಹಳ ಉಗ್ರವಾಗಿ ಕಾಣಿಸಿದ್ದೆ ನಾನು ಅದನ್ನ. ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಅದು, ನನ್ಗಿರ್ತಕ್ಕಂಥ ವಾಹಿನಿ, ಒಂದು ಮಾಧ್ಯಮ ಅದು. ಹಾಗಾಗಿ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಯಾವಾಗಿಂದ ಹೇಳಿ, ಯಾವತ್ತಿಗೆ ನೀವೆಲ್ಲೂ ಕೂಡ ಒಂದು ಮೊಬೈಲ್ ಫೋನ್ ಅನ್ನ ಓನ್ ಮಾಡುವಂತಾದ್ರಿ, ಒಂದು ಮೊಬೈಲ್ ಫೋನ್ ಕೊಂಡುಕೊಳ್ಳುವಂತಾದ್ರಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಖಾತೆ ಇದೆ ಅಂತ ಆಯ್ತು, ಆ ಕ್ಷಣದಿಂದ ಕನ್ನಡದ ಹೋರಾಟವನ್ನ ವಿಶ್ವದ ಯಾವ ಮೂಲೆಗೆ ಬೇಕಾದ್ರೂ, ಎಂತ ಪ್ರಭುತ್ವಕ್ಕೆ ಬೇಕಾದ್ರೂ ನೀವು ತಲುಪಿಸಬಲ್ಲಿರಿ. ಇದರಲ್ಲಿ ಯಾರು ಹಿಂದೆ ಹೆಜ್ಜೆ ಇಡಬೇಕಾಗಿಲ್ಲ. ಯಾರೋ ಒಂದು ಪೋಸ್ಟ್ ಮಾಡಿದ್ರೆ ನಾನು 300 ಲೈಕ್ ಬಂತು, 4 ಲೈಕ್ ಬಂತು, ನನ್ನ ಹೋರಾಟ ಜಾಸ್ತಿ ರೀಚ್ ಆಗ್ತಿಲ್ವೇನೋ, ನಾನೇನೋ ಒಂದು ಭಾಷಣ ಮಾಡಿದೆ ಜಾಸ್ತಿ ಜನ ನೋಡ್ಲಿಲ್ವೇನೋ, ಬೇಡ, ಈ ಆತಂಕ ಬೇಡ. ಅದು ಎಷ್ಟು ಪರಿಣಾಮಕಾರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು. ಕನ್ನಡದ ಸೈನಿಕರಿಗೆ
ಇನ್ನು ಕನ್ನಡ ಮೊದಲು ಸ್ನೇಹಿತರು ಮತ್ತು ಸಂಘಗಳ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 7ನೇ ವರ್ಷದ ಪ್ರಾದೇಶಿಕ ದಿನಾಚರಣೆ ಕಾರ್ಯಕ್ರಮ ಇದಾಗಿತ್ತು. ಇನ್ನು ಈ ಒಂದು ಪ್ರಾದೇಶಿಕ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಿದ್ದು ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯನ ಪರಿಷತ್ತಿನ ಶ್ರೀ ಕೃಷ್ಣರಾಜ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವಿಶೇಷ ಆಹ್ವಾನಿತರಾಗಿ TV5ನ ಕನ್ನಡ ಪ್ರಧಾನ ಸಂಪಾದಕರಾದ ರಮಾಕಾಂತ್ KS ಅವರು ವಹಿಸಿದ್ರು. ಇನ್ನು ಪ್ರಾದೇಶಿಕತೆ ಪ್ರತಿಪಾದಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಇದೇ ವೇಳೆ ಅಖಂಡ ಕರ್ನಾಟಕ ಏಕೀಕರಣ 2.0 ಮತ್ತು ಕನ್ನಡ ಸಮುದ್ರ ಅಭಿಯಾನಕ್ಕೂ ಕೂಡ ಈ ಸಂದರ್ಭದಲ್ಲಿ ಚಾಲನೆಯನ್ನ ನೀಡಲಾಯಿತು.